ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 4ನೇ ಸೆಮಿಸ್ಟರ್ BComನಲ್ಲಿ ಬರ್ತಾ ಇರತಕ್ಕಂತಹ ಭಾಗ 2 ಕೌಶಲ್ಯ ಭಾಗವನ್ನು ನೋಡ್ತಾ ಇದ್ದೀವಿ. ಕೌಶಲ್ಯ ಭಾಗದಲ್ಲಿ ಪತ್ರಗಳ ಬಗ್ಗೆ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಅದರಲ್ಲಿ ಮೊದಲನೇ ಟಾಪಿಕ್ ನಾನು ಚಾಯ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ, ಇವತ್ತು ವಿದ್ಯಾರ್ಥಿಗಳು ಕಾಲೇಜಿಗೆ ಅಥವಾ ವಿಶ್ವವಿದ್ಯಾಲಯಕ್ಕೆ ಬರೆಯುವ ಪತ್ರಗಳನ್ನು ಇವತ್ತು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಕಾಲೇಜಲ್ಲಾದರೂ ಇರಬೇಕಾದ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಾವು ಕಾಲೇಜಿಗೆ ಅಥವಾ ವಿಶ್ವವಿದ್ಯಾನಿಲಯಕ್ಕೆ ನಾವು ಪತ್ರಗಳನ್ನು ಬರೀಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ನಾವು ಸ್ಕಾಲರ್ಶಿಪ್ಪನ್ನು ಪಡ್ಕೊಳ್ತೀವಿ ಅಂತ ಅಂದ್ಕೊಂಡಾಗ ಸ್ಕಾಲರ್ಶಿಪ್ ಕೊಡ್ತಕ್ಕಂತಹ ಸಂಸ್ಥೆಗಳಿಗೂ ಕೂಡ ಕೆಲವೊಂದು ಸಲ ಪತ್ರ ಬರೀಬೇಕಾಗತ್ತೆ. ಇಲ್ಲ ನಮಗೆ ಬಸ್ ಪಾಸ್ ಬೇಕಾಗಿರುತ್ತೆ. ರೇರ್ಸ್ ಟೈಮಲ್ಲಿ ನಾವು ಅಲ್ಲಿಗೂ ಕೂಡ ಪತ್ರಗಳನ್ನು ಬರೀಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ವ್ಯವಹಾರವನ್ನು ನಡೆಸ್ತಾ ಇರ್ತೀವಿ. ಏನು ವ್ಯವಹಾರ ಅಂತ ಹೇಳಿದ್ರೆ, ಒಂದು ಸ್ಕಾಲರ್ಶಿಪ್ ಆಗಿರ್ಬೋದು, ಅಥವಾ ನಾವು ಪ್ರಿನ್ಸಿಪಾಲಿಗೆ ಬರೆದಿರ್ತಕ್ಕಂತಹ ಪತ್ರದಲ್ಲಿ ನಾವು ರಜೆಯನ್ನು ಕೇಳಿಕೊಂಡು, ಇನ್ ದ ಸೆನ್ಸ್ ವ್ಯವಹಾರ. ವಿಶ್ವವಿದ್ಯಾನಿಲಯಕ್ಕೆ ಏನಕ್ಕೆ ನಾವು ಮಾಸ್ ಕಾರ್ಡನ್ನು ಕೇಳ್ಕೊಳ್ಳೋದಕ್ಕೋ, ನಮ್ಮ ರಿಸಲ್ಟ್ ಅನೌನ್ಸ್ ಆಗಿಲ್ಲ ಅಂತ ಹೇಳ್ಕೊಳ್ಳೋದಕ್ಕೋ, ಈ ರೀತಿ ಕೆಲವೊಂದು ಉದ್ದೇಶಗಳನ್ನು ಇಟ್ಕೊಂಡು ನಾವು ಬರೀತಕ್ಕಂತಹ ಪತ್ರಗಳನ್ನು ನಾವು ವ್ಯಾವಹಾರಿಕ ಪತ್ರಗಳು ಅಂಥೇಳಿ ಕರಿತಾ ಹೋಗ್ತೀವಿ. ಅಂದರೆ ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ನಮಗೆ ಇರತಕ್ಕಂತಹ ಒಂದು ಸಮಸ್ಯೆ, ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಯಾರಿಗಾದರೂ ಹೇಳಿ. ಅದು ಯಾರಿಗೆ ಅಂತ ಹೇಳಿದ್ರೆ, ಒಂದು ಕಾಲೇಜ್ ಆಗಿರ್ಬೋದು, ಇಲ್ಲ ವಿಶ್ವವಿದ್ಯಾನಿಲಯ ಆಗಿರ್ಬೋದು, ಕಾಲೇಜಲ್ಲಿರ್ತಕ್ಕಂತಹ ಪ್ರಾಂಶುಪಾಲರಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ವಿಭಾಗದ ಮುಖ್ಯಸ್ಥರು. ವಿಶ್ವವಿದ್ಯಾನಿಲಯಗಳಲ್ಲಿ ನಾವು ವೈಸ್ ಚಾನ್ಸಲರ್ಗೆ ಬರೀಬೋದು, ರಿಜಿಸ್ಟ್ರಾರಿಗಾದರೂ ಬರೀಬೋದು. ಅಂದರೆ ಈ ರೀತಿ ಕೆಲವೊಂದಷ್ಟು ಜನಕ್ಕೆ ನಾವು ಪತ್ರಗಳನ್ನು ಬರಿತಾ ಹೋಗ್ತಿರ್ತೀವಿ. ಮುಖ್ಯವಾಗಿರ್ತಕ್ಕಂಥದ್ದು ವ್ಯವಹಾರ. ಆ ವ್ಯವಹಾರದ ಮೂಲಕವಾಗಿ ನಾವೇನು ಮಾಡ್ಕೊಳ್ತೀವಿ, ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋ ಅಂಥದ್ದು. ನಾವು PUCಯಿಂದನೂ ನೋಡ್ಕೊಂಬಂದಿರತಕ್ಕಂತಹ ಪತ್ರದ ಫಾರ್ಮ್ಯಾಟ್ ರೀತಿಯಲ್ಲೇ ಇದು ಇರ್ತದೆ. ಅದನ್ನು ಇವಾಗ ನಾವು ನೋಡ್ತಾ ಹೋಗೋಣ ಅಂತ ಹೇಳಿದ್ರೆ, ಈಗ ಒಂದು ಪತ್ರದ ಮಾದರಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಇದು ಒಂದು ಪೇಜ್ ಅಂತ ಹೇಳಿ ಅಂದ್ಕೊಳ್ಳೋಣ. ಈ ಪೇಜು ಇಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಪತ್ರ ಇದೊಂದು ಈ ಫಾರ್ಮೆಟ್ ಏನು ಅಂತ ಹೇಳಿದ್ರೆ ಒಂದು ಪೇಜ್ ಅಂತ ಹೇಳಿ ಅಂದ್ಕೊಳ್ಳೋಣ. ಫಸ್ಟು ಇವರಿಂದ ಅಂತ ಹೇಳಿದ್ರೆ, ಅದ್ರ ನೇರಕ್ಕೆ ನಾವೇನು ಮಾಡ್ತೀವಿ, ದಿನಾಂಕವನ್ನು ಹಾಕ್ತೀವಿ. ಇವರಿಂದ ಅಂದರೆ ಯಾರು? ನಾವು ಬರಿತಾ ಇರೋರು, ಅಂದರೆ ನಾವುಗಳು. ಸೊ ನಮ್ಮ ಹೆಸರು ಹಾಕ್ಕೋಬೇಕು, ನಮ್ಮ ಕಾಲೇಜ್ ಹಾಕ್ಕೋಬೇಕು, ಕಾಲೇಜ್ ಆದಮೇಲೆ ಯಾವ ಏರಿಯಾ ಇದು ಹಾಕ್ಕೊಂಡ್ರೆ ನಾವು ಇವರಿಂದ, ಅಂದರೆ ಯಾರಿಂದ ಫ್ರಮ್ ಯಾರಿಂದ ನಾವು ಬರಿತಾ ಇದ್ದೀವಿ ಅನ್ನೋದು. ನೆಕ್ಸ್ಟು ಯಾರಿಗೆ ಅಂತ ಹೇಳಿದ್ರೆ, ಇವರಿಗೆ ಅಂದರೆ ಯಾರಿಗೆ ನಾವು ಪತ್ರವನ್ನು ಬರೀತಿದ್ದೀವಿ, ಟು ಹೂಮ್ ಅಂತ ಹೇಳಿ ಕರಿತೀವಲ್ವ, ಅಥವಾ ಟು ಅಂತ ಹೇಳಿ ಕರಿತೀವಲ್ವ, ಅವರಿಗೆ ನಾವು ಬರಿತೀವಿ. ಸೊ ಅಲ್ಲಿ ಪ್ರಾಂಶುಪಾಲರಾಗಿರ್ಬೋದು, ಅಥವಾ ವಿಭಾಗದ ಮುಖ್ಯಸ್ಥರಾಗಿರ್ಬೋದು. ವಿಭಾಗದ ಮುಖ್ಯಸ್ಥರು ಅಂತ ಹೇಳಿದ್ರೆ ಯಾವ ಒಂದು ವಿಭಾಗ ಅನ್ನೋದನ್ನು ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಅದಾದಮೇಲೆ ಕಾಲೇಜಸ್ ಆದಮೇಲೆ ಬ್ಯಾಂಗ್ಳೂರ್, ಇದನ್ನು ಮೆನ್ಷನ್ ಮಾಡಿದ್ರೆ ಇವರಿಗೆ ಮುಗೀತದೆ. ಅದಾದಮೇಲೆ ನೆಕ್ಸ್ಟು ನಮಗೆ ಮಾನ್ಯರೇ ಅನ್ನೋದೊಂದು ಬರುತ್ತೆ. ಮಾನ್ಯರೆಯನ್ನು ನಾವು ಯಾಕೆ ಮೆನ್ಷನ್ ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ, ನಾವು ಬರಿತಾ ಇರ್ತಕ್ಕಂಥವ್ರು ನಮಗಿಂತ ಎತ್ತರ ಸ್ಥಾನದಲ್ಲಿರ್ತಕ್ಕಂಥವ್ರು, ಅಥವಾ ನಮಗಿಂತ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥವ್ರು, ಏಜಲ್ಲೂ ದೊಡ್ಡವರು, ಎಲ್ಲದರಲ್ಲೂ ದೊಡ್ಡವರಾಗಿರೋದ್ರಿಂದ ನಾವು ಅವರನ್ನು ಗೌರವ ಸೂಚಕವಾಗಿ, ಅಂದರೆ ಡಿಗ್ನಿಫೈಡ್ ಆಗಿರ್ತಕ್ಕಂಥವ್ರಿಗೆ ನಾವು ಮಾನ್ಯರೇ ಅಂತ ಹೇಳಿ ಕರಿತೀವಿ. ಆದ್ದರಿಂದ ಬಳಸ್ಕೋಬೇಕಾಗತ್ತೆ. ನೆಕ್ಸ್ಟು ವಿಷಯದಲ್ಲಿ ನಾವೇನು ಮೆನ್ಷನ್ ಮಾಡಬೇಕು. ಈಗ ನನಗೆ ರಜೆ ಬೇಕು ಅಂತ ಹೇಳಿದ್ರೆ, ನೇರವಾಗಿ ಏನು, ರಜೆ ಕೋರಿ ಒಂದು ಪತ್ರ, ಅಥವಾ ರಜೆ ಕೋರುವ ಬಗ್ಗೆ, ಅಥವಾ ರಜೆಯನ್ನು ಕೇಳುವ ಬಗೆಗೆ ಅಂತ ಒಂದು ವಿಷಯವನ್ನು ಹಾಕಿದ ಮೇಲೆ ನಾವು ಬರಿತೀವಿ. ನೆಕ್ಸ್ಟು ಅದಾದಮೇಲೆ ಏನು ಬರುತ್ತೆ, ಈ ಭಾಗ ಹೊಟ್ಟೆ ಭಾಗ ಅಂತ ಹೇಳಿ ಕರಿತೀವಿ. ಇದನ್ನು ಒಕ್ಕಣೆ ಅಂತ ಹೇಳಿ ಕರಿತೀವಿ. ಇಲ್ಲ ಅಂತ ಹೇಳಿದ್ರೆ ಬಾಡಿ ಆಫ್ ದ ಲೆಟರ್ ಅಂತ ಹೇಳಿನೂ ಕೂಡ ಕರಿತೀವಿ. ಸೊ ಈ ಭಾಗದಲ್ಲಿ ನಾವೇನು ಬರಿತೀವಿ ಅಂತ ಹೇಳಿದ್ರೆ, ವಿಷಯಕ್ಕೆ ತಕ್ಕನಾಗಿರ್ತಕ್ಕಂತಹ ರೀತಿಯಲ್ಲಿ ನಾವು ಅದನ್ನು ಅನಲೈಸ್ ಮಾಡಬೇಕು, ಅಥವಾ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗಬೇಕು. ಹೇಗೆ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ನನ್ನ ಹೆಸರನ್ನು ಹೇಳಿಕೊಂಡು, ನಾನು ಇಂತಹ ಒಂದು ವಿಭಾಗದಲ್ಲಿ ಇಂತಹ ಸೆಕ್ಷನ್ನಲ್ಲಿ ನಾನು ಓದ್ತಾ ಇದ್ದೇನೆ. ನನಗೆ ಅನಿವಾರ್ಯ ಕಾರಣಗಳಿಂದಾಗಿ ನನ್ನ ಮನೆಯಲ್ಲಿ, ಅಥವಾ ನನಗೇನು ಆರೋಗ್ಯ ಸರಿ ಇಲ್ಲ, ಅಥವಾ ನಮ್ಮ ಮನೆಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಇದೆ, ಸೊ ಅದಕ್ಕೋಸ್ಕರ ನಾನು 2 ದಿನಗಳ ರಜೆಯನ್ನು ಕೇಳ್ಕೊಳ್ತಾ ಇದ್ದೇನೆ. 2 ದಿನ ರಜೆ ಅಂತ ಹೇಳಿದ್ರೆ ಯಾವತ್ತಿನಿಂದ ದಿನಾಂಕ ಹಾಕಬೇಕು. ದಿನಾಂಕ ಹಾಕಿ ಇವತ್ತು 30 ಅಂತ ಹೇಳಿದ್ರೆ 31, 2 ದಿನ, 31/5/26, 30ರಿಂದ 31ನೇ ತಾರೀಕುವರೆಗೂ ನನಗೆ ರಜೆಯನ್ನು ನೀವು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಅದಾದಮೇಲೆ 2 ದಿನಗಳ ತರಗತಿಯಲ್ಲಿ ಯಾವ ತರಗತಿ ಇರುತ್ತೋ ಆ ಎಲ್ಲ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯಗಳನ್ನು ನಾನು ನನ್ನ ಸ್ನೇಹಿತರ ಬಳಿಯಲ್ಲಿ ಕೇಳಿ ತಿಳಿದುಕೊಳ್ಳುತ್ತೇನೆ.
ಆದ್ದರಿಂದ ನೀವು ನನಗೆ 2 ದಿನಗಳ ರಜೆಯನ್ನು ಮಂಜೂರು ಮಾಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಅಥವಾ ವಿನಂತಿ. ಇದನ್ನು ಹಾಕಿದ ಮೇಲೆ ಕೊನೆಯದಾಗಿ ನಾವೇನು ಬರುತ್ತೆ, ವಂದನೆಗಳೊಂದಿಗೆ. ಆಮೇಲೆ ಈ ಕಡೆ ತಮ್ಮ ವಿಧೇಯ ವಿದ್ಯಾರ್ಥಿ, ಈ ಕಡೆ ಬೇಕು ಅಂತ ಹೇಳಿದ್ರೆ ಸ್ಥಳ ಮತ್ತು ದಿನಾಂಕ ಇವೆರಡು ಹಾಕಿದ್ರೆ ಇಲ್ಲಿಗೆ ನಾವು ಒಂದು ಶಾಲೆಗೆ ಅಥವಾ ಒಂದು ಕಾಲೇಜಿಗೆ ಅಥವಾ ಒಂದು ಯೂನಿವರ್ಸಿಟಿಗೆ ಬರೀತಕ್ಕಂತಹ ಒಂದು ಪತ್ರದ ಮಾದರಿಯನ್ನು ನಾವಿವಾಗ ನೋಡ್ದಂಗಾಯಿತು. ಹಾಗಾದರೆ ನಾವು ಏನೇನಕ್ಕೋಸ್ಕರ ಬರಿತೀವಿ ಪತ್ರವನ್ನು? ಅದೇ ಆವಾಗಲೇ ಹೇಳಿದ್ನಲ್ಲ, ಒಂದು ಸ್ಟಡಿ ಸರ್ಟಿಫಿಕೇಟನ್ನು ಇಸ್ಕೊಳ್ಳೋದಕ್ಕೋಸ್ಕರ ಆಗಿರ್ಬೋದು, ಅಥವಾ ನಮ್ಮ ಕಾಲೇಜ್ ಫೀಸನ್ನು ಕನ್ಸೆಷನ್ ಮಾಡಿ ಅಥವಾ ಇನ್ಸ್ಟಾಲ್ಮೆಂಟಲ್ಲಿ ಕಟ್ತೀನಿ ಅಂತ ಹೇಳಿ ಕೇಳ್ಕೊಳ್ಬೋದು, ಅಥವಾ ನಾನು ಲಾಂಗ್ ಆ್ಯಬ್ಸೆಂಟ್ ಆಗಿರ್ತೀನಿ ಸೊ ಅದಕ್ಕೆ ಕೇಳ್ಕೊಂಡು ಪತ್ರ ಬರಿಬೋದು. ಆಮೇಲೆ ನಮ್ಮ ರಿಸಲ್ಟ್ ಬಂದಿರೋದಿಲ್ಲ ಅದಕ್ಕೆ ಕೇಳ್ಕೊಂಡು ಬರಿಬೋದು. ಈ ರೀತಿ ಕೆಲವೊಂದಷ್ಟು ಪತ್ರಗಳು ಈ ಉದ್ದೇಶಗಳನ್ನು ಇಟ್ಕೊಂಡು ಬರಿತಕ್ಕಂತಹ ಪತ್ರಗಳು. ಅದಾದಮೇಲೆ ನಾವು ಕೆಲವೊಂದು ಸಲ ಟ್ರಾವೆಲ್ಗೆ ಹೋಗಿರ್ತೀವಿ, ಟೂರ್ಗೆ ಹೋಗಿರ್ತೀವಿ, ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ಕೇಳ್ಕೊಂಡು ಬರಿತೀವಿ. ಇವೆಲ್ಲ ಮಾದರಿಗಳನ್ನು ನಾವು ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಪ್ರಾಂಶುಪಾಲರಿಗೆ ಇಲ್ಲ ಅಂತ ಹೇಳಿದ್ರೆ ವಿಭಾಗದ ಮುಖ್ಯಸ್ಥರಿಗೆ ಬರೀತಕ್ಕಂಥದ್ದು, ಇಲ್ಲಾಂದರೆ ಯೂನಿವರ್ಸಿಟಿಗೆ ಬರೀತಕ್ಕಂತಹ ಮಾದರಿಯ ಒಂದು ಮಾದರಿಯನ್ನು ಇವಾಗ ನಾವು ನೋಡಿದ್ದೇವೆ. ಐ ಹೋಪ್ ಈ ಒಂದು ಪತ್ರ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ. ಥ್ಯಾಂಕ್ ಯು.